ನಂಬಿಕೆ, ನಿರೀಕ್ಷೆ, ಈ ಪ್ರೀತಿಯೇ ಈ ಮೂರು ಹಗ್ಗ ನಮ್ಮಲ್ಲಿರುವಾಗ ಹಲ್ಲೆಲೂಯಾ, ಸೈತಾನ ನಮ್ಮನ್ನು ಕಿತ್ಕೊಳ್ಳೋದಕ್ಕಾಗ್ಲಿ, ಸೈತಾನ ನಮ್ಮನ್ನು ಪಾಪದಲ್ಲಿ ಬೀಳಿಸುವುದಕ್ಕಾಗ್ಲಿ, ಸೈತಾನ ನಮ್ಮನ್ನು ಅಶುದ್ಧರಾಗಿ ಮಾಡುವುದಕ್ಕಾಗ್ಲಿ, ಯಾಕಂದ್ರೆ ಅವನಿಂದ ಸಾಧ್ಯನೇ ಇರೋದಿಲ್ಲ. ವಾಕ್ಯ ಹೇಳುತ್ತೆ ನಂಬಿಕೆ, ನಾವು ಏನು ಹೇಳಿದ್ರು ನಂಬಿಗಸ್ತರಾಗಿದ್ದೇವೆ. ಹಲ್ಲೆಲೂಯಾ, ನಂಬಿಕೆಯಿಂದ ಜೀವಿಸ್ತಾ ಇದ್ದೇವೆ, ನಂಬಿಗಸ್ತರಾಗಿದ್ದೇವೆ. ಎರಡನೇದು ನಿರೀಕ್ಷೆ, ದೇವರು ಏನು ಹೇಳಿದ್ರು ನಾವು ನಿರೀಕ್ಷಿಸ್ತೇವೆ. ಮೂರನೇದು ಪ್ರೀತಿಸ್ತೇವೆ. ಹಲ್ಲೆಲೂಯಾ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ರು. ಆತ ನಮ್ಮ ಒಬ್ಬನಾದರೂ ನಾಶವಾಗದೆ ಎಲ್ಲಾ ನಿತ್ಯ ಜೀವ ಪಡೆಯಬೇಕಂತೇಳಿ ಆ ಪ್ರೀತಿಯಿಂದ ಕಳಿಸಿಕೊಡಲ್ಪಟ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ಇದು ಮೂರು ನಮ್ಮನ್ನ ದೇವರಿಂದ ಕಸ್ಕೊಳ್ಳೋದಕ್ಕೆ ಸೈತಾನನಿಗೆ ದಾರಿನೇ ಇಲ್ಲ. ಈ ಮೂರು ದಾರ, ಈ ಮೂರು ವಿಷಯಗಳು ನಂಬಿಕೆ, ನಿರೀಕ್ಷೆ, ಪ್ರೀತಿ ನಮ್ಮಲ್ಲಿ ಆವರಿಸ್ಕೊಂಡು ಬಿಟ್ಟಿದ್ರೆ ನಮ್ಮನ್ನು ಯಾರಿಂದಲೂ ಕರ್ತಕ್ಕಾಗಲ್ಲ. ಕಡೆಯದಾಗಿ ಪ್ರೀತಿ ಇದಲ್ಲ, ಪ್ರೀತಿನೇ ಬಹಳ ದೊಡ್ಡದ್ದು. ಹಲ್ಲೆಲೂಯಾ. ಆ ಪ್ರೀತಿ ಸ್ಥಿರವಾದ ಬಲವಾಗಿ ನಿಲ್ಲುವಂಥದ್ದಾಗಿ ದೇವರ ವಾಕ್ಯದಲ್ಲಿ ನೋಡಿಸ್ತೇವೆ. ಅದರಿಂದ ಹಲ್ಲೆಲೂಯಾ, ಇಬ್ರಿಯರ ಪತ್ರಿಕೆಯಲ್ಲಿ ಒಂದು ವಾಕ್ಯವನ್ನು ಓದೋಣ. 11ನೇ ಅಧ್ಯಾಯ 6ನೇ ವಾಕ್ಯವನ್ನ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. விசுவாசம் இல்லாமல் தேவனுக்கு பிரியமாயிருப்பது கூடாத காரியம். ஏனென்றால் தேவனிடத்தில் சேருகிறவன் அவர் உண்டென்றும் அவர் தம்மை தேடுகிறவர்களுக்கு பலன் அளிக்கிறவர் என்றும் விசுவாசிக்க வேண்டும். ಹಲ್ಲೆಲೂಯಾ. ಅಂದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದಕ್ಕೆ ಅಸಾಧ್ಯ. ನಂಬಿಕೆ ಇದ್ರೇನೆ ನಾವು ದೇವರನ್ನು ಮೆಚ್ಚಿಸಕ್ಕಾಗದು. ನಂಬಿಕೆ ಇಲ್ಲದೆ ಹೋದರೆ ಹಲ್ಲೆಲೂಯಾ, ಈ ನಂಬಿಕೆ ಅನ್ನೋದು ಬಹಳ ಬಹಳ ದೊಡ್ಡದು. ಪ್ರೀತಿಗೋಷ್ಟೇ ನಂಬಿಕೆನೂ ದೊಡ್ಡದಾಗಿದೆ. ದೇವರು ಅಬ್ರಹಾಮನಿಗೆ ಹೇಳಿದ್ರು, ನಿನ್ನ ಮಗನಾದ ಇಸಾಕನ್ನ ನನಗೆ ಬಲಿ ಕೊಡ್ಬೇಕಪ್ಪ ಅಂತ ಹೇಳಿದ್ರು. 90 ವಯಸ್ಸಲ್ಲಿ ಸಾರಾಳಿಗೆ ಮಗು ಹುಟ್ಟುತ್ತೆ. 100 ವಯಸ್ಸು ಅಬ್ರಹಾಮನಿಗೆ. ಅವನು ಬೆಳೆದು ಹಾಲು ಬಿಟ್ಟ ಮೇಲೆ ದೇವ್ರು ಹೇಳ್ತಾರೆ, ನೀನು ಒಬ್ಬನೇ ಮಗನಾದ ಇಸಾಕನನ್ನ ನನಗೆ ಬಲಿ ಕೊಡ್ಬೇಕಪ್ಪ ಅಂತೇಳಿ. ಆಗ ಅಬ್ರಹಾಮನು ಏನು ಮಾತಾಡಲ್ಲ, ದೇವ್ರ ಮಾತು ವಿಧೇಯನಾಗಿ. ಯಾಕಂದ್ರೆ ಅವನಲ್ಲಿ ಏನಿತ್ತು? ನಂಬಿಕೆ ಇತ್ತು, ನಿರೀಕ್ಷೆ ಇತ್ತು, ಪ್ರೀತಿ ಇತ್ತು. ನಾನು ನಂಬ್ತೀನಿ, 100 ವಯಸ್ಸಲ್ಲಿ ಕೊಟ್ಟಂತ ನನ್ನ ಮಗನ್ನ ದೇವ್ರು ಕಿತ್ಕೊಂಡ್ರು ಕೊಡ್ತಾರೆ. ಹಲ್ಲೆಲೂಯಾ. ನನ್ನಿಂದ ಆಸ್ತಿ ಹೋಯ್ತಾ, ನನಗೆ ಕೊಡ್ತಾರೆ. ಐಶ್ವರ್ಯ ಹೋಯ್ತಾ, ನನಗೆ ಬರುತ್ತೆ. ನನ್ನ ಅನಾರೋಗ್ಯ ಹೋಯ್ತಾ, ನನ್ನ ಆರೋಗ್ಯ ಹೋಗಿ ಅನಾರೋಗ್ಯ ಬಂತ, ದೇವ್ರ ಸುಖ ಕೊಡ್ತಾರೆ. ಹಲ್ಲೆಲೂಯಾ. ಈ ನಂಬಿಕೆ ಮನುಷ್ಯರಲ್ಲಿ, ದೇವರ ಮಕ್ಕಳಲ್ಲಿ ಅಪಾರವಾಗಿರುವಂತೆ ದೇವರು ಇಷ್ಟಪಡ್ತಾರೆ. ಅದರಿಂದ ಅಬ್ರಹಾಮನು ತನ್ನ ಮಗನನ್ನ ಕೆಲಸಗಾರನ ಕರ್ಕೊಂಡು ಸೌದೆ ತಗೊಂಡು ಬೆಂಕಿ ತಗೊಂಡು 3 ದಿವಸ ಪ್ರಯಾಣ ಮಾಡಿ ಬೆಟ್ಟಕ್ಕೆ ಹೋಗ್ತಾರೆ. ಆ ಬೆಟ್ಟದಲ್ಲಿ ಹೋದ್ಮೇಲೆ ಅವ್ರ ಬೆಟ್ಟ ಕೆಳಗೆ ನಿಲ್ಲಿಸಿ, ನಾನು ನನ್ನ ಮಗ ಹೋಗಿ ದೇವ್ರಿಗೆ ಪ್ರಾರ್ಥನೆ ಮಾಡಿ ಬರ್ತೀವಿ ಅಂತಾರೆ. ದಾರಿಯಲ್ಲಿ ಇವನ ಮೇಲೆ ಸೌದೆ ಒರೆಸ್ತಾರೆ. ಕತ್ತಿನೂ ಬೆಂಕಿನೂ ಹಿಡ್ಕೊಂಡು ಅಬ್ರಹಾಮನು ಹೋಗ್ತಾರೆ. ಮಗ ಕೇಳ್ತೇನಪ್ಪ, ಬೆಂಕಿ ಇದೆ, ಸೌದೆ ಇದೆ, ಕುರಿ ಎಲ್ಲಪ್ಪ ಅಂತೇಳಿ. ಹಲ್ಲೆಲೂಯಾ. ನಾವು ನೀವಾಗಿದ್ರೆ, ಅಯ್ಯಪ್ಪ ಇಷ್ಟು ಮುದ್ದಾದ ಮಗು ನನ್ನ ಮಗ ಕುರಿ ಎಲ್ಲಪ್ಪ ಅಂತ ಕೇಳ್ತಾನೆ, ಬೇಡ ಬಾರೋ ಹೋಗ್ಬಿಡೋಣ, ದೇವ್ರು ಬೇಡ ಏನು ಬೇಡ, ಇರೋ ದಿವಸ ಹೆಂಗೋ ನಾವು ನೀನು ಸುಖವಾಗಿದ್ದು ಬಿಡೋಣ. ಹಲ್ಲೆಲೂಯಾ. ಇಲ್ಲ, ಅಬ್ರಹಾಮ್ ನೆನೆಸ್ಲಿಲ್ಲ. ಕರ್ಕೊಂಡು ಹೋದ್ರು, ಕಲ್ಲನ್ನು ತೆಗೆದ್ರು, ಬಲಿಪೀಠ ಕಟ್ಟಿದ್ರು, ಸೌದೆ ಜೋಡಿಸಿದ್ರು. ಇವನು ಹಿಡಿದು ಕೈ ಕಾಲು ಕಟ್ಟಿ ಅದ್ರ ಮೇಲೆ ಮಲಗಿಸಿ, ಇನ್ನೇನು ಕತ್ತಿ ತಗೊಂಡು ಕತ್ಕೊಯ್ಯುವಾಗ ದೇವ್ರು ಹೇಳ್ತಾರೆ, ಅಬ್ರಹಾಮನೇ ನಿಲ್ಸು, ಮಗನ ಮೇಲೆ ಕೈ ಹಾಕ್ಬೇಡ. ಹಲ್ಲೆಲೂಯಾ. ಅಬ್ರಹಾಮನಿಗೆ ಗೊತ್ತು, 100 ವಯಸ್ಸಲ್ಲಿ ಕೊಟ್ಟಿದ್ದ ದೇವ್ರು ನನ್ನ ಮಗನ ಸಾಯಿಸಲ್ಲ ಅಂತ. ಹಲ್ಲೆಲೂಯಾ ಹೇಳ್ರಿ. ಆ ನಂಬಿಕೆ ನಮ್ಮಲ್ಲಿ ಸ್ಥಿರವಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಎಚ್ಚರಪಡಿಸ್ತಾ ಇದೆ. ಆ ನಂಬಿಕೆ ಇಲ್ಲದೆ ನಾವು ದೇವರನ್ನು ಮೆಚ್ಚಿಸಕ್ಕಾಗದೇ ಇಲ್ಲ. ನೀ ಯಾವುದೇ ವಿಷಯವಾಗಿದ್ರು ನೀನು ನಂಬಿಗಸ್ತನಾಗಿರ್ಬೇಕು. ಹಲ್ಲೆಲೂಯಾ ಹೇಳ್ರಿ. ಯಾಕಂದ್ರೆ ನಂಬಿಕೆ ಇಲ್ಲದಂತೆ ನಾವು ದೇವರನ್ನ ಮೆಚ್ಚಿಸುವುದಕ್ಕಾಗಲಿ, ಹಲ್ಲೆಲೂಯಾ, ದೇವರನ್ನ ನಾವು
ಘನಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದನೇ ಈ ನಂಬಿಕೆ, ನಿರೀಕ್ಷೆ, ಈ ಪ್ರೀತಿ ಬಹಳ ಅದ್ಭುತವಾದ 3 ವಿಷಯಗಳು ನಮ್ಮಲ್ಲಿ ಅಳವಡಿಕೆಯಾಗಿರಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯಗಳಿಗೆ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಕಣ್ಣಿಗೆ ಕಾಣದೇ ಇರೋ ವಿಷಯನ ದೇವರು ನಮಗೆ ಹೇಳಿದ್ರೆ ನಾವು ಅದನ್ನ ನಿರೀಕ್ಷಿಸರಾಗಿರ್ತೇವೆ. ಹಲ್ಲೆಲೂಯಾ. ಇವ ನಿರೀಕ್ಷೆಯನ್ನು ಕುರಿತು ಒಂದು ವಾಕ್ಯವನ್ನು ಓದೋಣ. ಇಬ್ರಿಯರ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದ್ರಿ. ಇಬ್ರಿಯ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ, ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೇ ಆಗಿದೆ. விசுவாசமானது நம்பப்படுகிறவர்களின் உறுதியும் நம்பப்படுகிறது உறுதியும் காணப்படாதவைகளை ನಿಶ್ಚಯಮಾயிருக்கிறது. ಹಲ್ಲೆಲೂಯಾ. ಅಂದ್ರೇನು? ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವಂಥದ್ದು, ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳ್ಕೊಳ್ತೇವೆ. ಹಲ್ಲೆಲೂಯಾ. ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಪರಲೋಕ ರಾಜ್ಯ ಹೆಂಗಿದೆ ಅಂತ ಹೇಳಿ. ಹಲ್ಲೆಲೂಯಾ. ಕೆಲವು ಸಲ ನಾವು ಯೇಸುಸ್ವಾಮಿನೇ ನೋಡಕ್ಕಾಗ್ತಿಲ್ಲ. ಯೇಸುಸ್ವಾಮಿ ಇದಾರೆ ಅಂತ ನಂಬ್ತೀವಿ. ಯೇಸುಸ್ವಾಮಿ ಮುಖ ಹೆಂಗಿದೆ, ಅವ್ರು ಎಷ್ಟು 10,000 ವಾಕ್ಯ ಹೇಳುತ್ತೆ. 10,000ಗಳಲ್ಲಿ ಧ್ವಜಪ್ರಾಯನು 10,000 ಸೌಂದರ್ಯವಾದ ಜನರನ್ನ ನೆನೆಸ್ತರು. ಅವ್ರ ಮಧ್ಯದಲ್ಲಿ ಯೇಸು ಸ್ವಾಮಿ ಸೌಂದರ್ಯನ ಕಾಣ್ತಾ ಇದ್ದಾರೆ. 10,000ಗಳಲ್ಲಿ ಧ್ವಜಪ್ರಾಯನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ನಾವು ನಮ್ಮ ನಿರೀಕ್ಷೆಯನ್ನು ಯೇಸುಸ್ವಾಮಿನ ನೋಡಿಲ್ಲ. ನಮ್ಮ ನಿರೀಕ್ಷೆಯನ್ನು ನಮ್ಮನ್ನು ಆಶೀರ್ವದಿಸ್ತಾರೆ. ನಮ್ಮ ನಿರೀಕ್ಷೆಯನ್ನು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ನಮ್ಮ ನಿರೀಕ್ಷೆಯನ್ನು ನಾವು ನರಕಕ್ಕೆ ಹೋಗಕ್ಕೆ ಬಿಡೋದಿಲ್ಲ. ಹಲ್ಲೆಲೂಯಾ. ಈ ನಿರೀಕ್ಷೆ ಅನ್ನೋದು ಬಹಳ ವಿಶೇಷವಾದದ್ದು. ಅದಕ್ಕೆ ಪ್ರೀತಿ ನಂಬಿಕೆ ಇರಬೇಕು, ನಿರೀಕ್ಷೆನೂ ಇರಬೇಕು. ನೋಡ್ರಿ, ಅದಕ್ಕೆ ಆದಿಕಾಂಡ 15ನೇ ಅಧ್ಯಾಯ 5ನೇ ವಾಕ್ಯ ನೋಡ್ರಿ. 14:15 ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳು ನಿನ್ನಿಂದ ಲಕ್ಷಿಸುವುದಕ್ಕೆ ನಿನ್ನಿಂದಾದರೆ ಆಮೆನ್. அவர் அவனை வெளியே அழைத்து 15:5 அவர் அவனை வெளியே அழைத்து அவரை வெளியே அழைத்து நீ வானத்தை அண்ணாந்து பார், நட்சத்திரங்களை என்ன உன்னாலே கூடுமானால் அவைகளை எண்ணும் என்று சொல்லி அவளுகளை என்ன வேண்டும் என்று சொல்லி பின்பு அவனை நோக்கி உன் சந்ததி இவ்வண்ணமாய் இருக்கும் என்றார். ಸಂತತಿ ಈ ವಣ್ಣಮಾಯಿ இருக்கும் ಎಂದು சொன்னார். ಹಲ್ಲೆಲೂಯಾ. ಈ ವಾಕ್ಯದ ಅರ್ಥ ಏನಂದ್ರೆ, ಅಬ್ರಹಾಮನನ್ನ ಹೊರ ಕರ್ಕೊಂಡ್ ಬರ್ತಾರೆ. ಯಾಕಂದ್ರೆ ಮಕ್ಕಳಿಲ್ಲ. ದೇವರು ಸಮೃದ್ಧಿಯಾಗಿ ಆಶೀರ್ವದಿಸಿದ್ದಾರೆ. ನೀನ್ ಕಾಲಿಡೋ ದೇಶವಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀನ್ ಕಣ್ಣೋಡೋದಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನ್ ಕೊಟ್ರೆ ಏನಪ್ಪ, ನನ್ ವಂಶ ಇಲ್ವಲ್ಲ, ನನಗೊಂದು ಸಂತತಿ ಇಲ್ಲ ಅಂತ ಹೇಳಿದಾಗ ಅಬ್ರಹಾಮನ ಹೊರಗೆ ಕರ್ಕೊಂಡ್ ಬರ್ತಾರೆ. ಬಾಯಿಲಿ ಆಕಾಶವನ್ನು ನೋಡು ಅಂತಾರೆ. ಹಲ್ಲೆಲೂಯಾ. ಆಕಾಶದಲ್ಲಿ ಎಣಿಸಲಾಗದಂತ ನಕ್ಷತ್ರಗಳು ಹಾಗೆ ಜಗಮಗಿಸ್ತಾ ಇರ್ತವೆ. ಯಾರಾದ್ ನೋಡಿದಾರೆ ಆಕಾಶದಲ್ಲಿ ನಕ್ಷತ್ರಗಳು ತುಂಬಿರೋದು ನೋಡಿದಿರಲ್ಲ? ಇಲ್ಲ. ಹಲ್ಲೆಲೂಯಾ. ನಾನು ನೋಡಿದ್ದೀನಿ. ವಾಕ್ಯ ಓದಿದ್ಮೇಲೆ ನೋಡಿದಾಗ ಹಂಗೆ ಆಕಾಶದಲ್ಲಿ ನೋಡ್ರಿ, ಒಂದೊಂದು ಸಮಯ ಪ್ರಪಂಚದಲ್ಲಿ ಇರೋ ಎಲ್ಲ ನಕ್ಷತ್ರಗಳು ನಮ್ಮೂರ ಮೇಲೆ, ಮನೆ ಮೇಲೆ ಬಂದು ನಿಂತ್ಕೊಂಡಿರುತ್ತೆ. ಅದರ ದೀಪಸ್ತಂಭ ತರ ಇದೆ, ಸಿಲುವೆ ತರ ಇದೆ. ಹಲ್ಲೆಲೂಯಾ. ನಮ್ಮ ಅಜ್ಜಿಯವರಲ್ಲಿ ಕೋಳಿ ಮರಿ ನೋಡೋ ಕೋಳಿ ತರ ಇದೆ, ಮರಿಗಳನ್ನ ಕೋಳಿ ಬಚ್ಚಿಟ್ಕೊಂಡಿದೆ. ಇವೆಲ್ಲವನ್ನ ನಕ್ಷತ್ರಗಳನ್ನ ಬಂದು ಅಬ್ರಹಾಮನ್ ನೋಡುವಾಗ ಎಣಿಸೋದಾದ್ರೆ ಎಣಿಸಪ್ಪ ಅಂತಾರೆ, ಎಣಿಸ್ಕೊ ಅಂತಾರೆ. ಎಷ್ಟು ಸಂತತಿ ನೀನ್ ಕೊಡ್ತೇನೆ ಅಂತ. ಆಗ ಅಬ್ರಹಾಮನು ಆ ನಿರೀಕ್ಷೆ ಹೆಂಗಿರುತ್ತೆ ಹೇಳ್ರಿ, ಒಂದೊಂದು ನಕ್ಷತ್ರದಲ್ಲಿ ಒಂದೊಂದು ಮಗುವನ್ನು ನೋಡಿರ್ತಾರೆ. ಅಲ್ಲೆಲ್ಲಿ ಹೇಳ್ರಿ, ಆ ನಿರೀಕ್ಷೆ. ನಾನು ಇದಕ್ಕೆ ಕೊಡ್ತೇನೆ ಅಂದ್ರೆ ನಿರೀಕ್ಷೆ. ನಿನ್ ಸಂತತಿಯನ್ನ ನಕ್ಷತ್ರದ ಹಾಗೆ. ಹಲ್ಲೆಲೂಯಾ. ಅದರಿಂದ ಆ ದೇವರ ಮಕ್ಕಳು ನಕ್ಷತ್ರದ ಹಾಗೆ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ನಮ್ಮನ್ನ ನಕ್ಷತ್ರದ ಹಾಗೆ ದೇವರು ಕಾಣುವಂತೆ ಮಾಡಿದ್ದಾರೆ. ಅಬ್ರಹಾಮನ ನೋಡುವಂತ ಒಂದೊಂದು ನಕ್ಷತ್ರವು ಒಬ್ಬೊಬ್ಬ ಮಗನನ್ನ ನೋಡಿದ್ರಂತೆ. ಅಲ್ಲೆಲ್ಲ ಹೇಳ್ರಿ. ಯಾಕಂದ್ರೆ ಆತನ ವಾಕ್ಯ ನಿರೀಕ್ಷೆ. ಅಬ್ರಹಾಮನನ್ನ ಯಾವುದೋ ದೇಶದಲ್ಲಿ ಇದ್ದವ್ರನ್ನ ಕರ್ಕೊಂಬಂದು ಇದೆಲ್ಲ ನೀನ್ ಸಂಚಾರ ಮಾಡು, ನೀನ್ ಕಾಲಿಡೋ ದೇಶ ಅಲ್ಲ, ನೀನ್ ಎಲ್ಲೆಲ್ಲ ನಡೀತದಲ್ಲ, ನಿನಗೆ ಕೊಟ್ಬಿಡ್ತೇನೆ, ನಿನ್ ಸಂತತಿಗೆ ಕೊಡ್ತೇನೆ. ನಿನ್ ಕಣ್ಣು ಯಾವ್ದೆಲ್ಲ ನೋಡುತ್ತೋ ನಿನ್ ಸಂತತಿಗೆ ಕೊಡ್ತೇನೆ ವಾಗ್ದಾನ ಮಾಡಿದ ಆತನು. ಹಲ್ಲೆಲೂಯಾ.
ಅದಕ್ಕೆ ಅಬ್ರಹಾಮನ ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲಕ್ಷಿಸೋದಕ್ಕೆ ನಿನ್ನಿಂದ ಆದರೆ ಲಕ್ಷಿಸು, ನಿನ್ನ ಸಂತಾನವಷ್ಟು ಆಗುವುದೆಂದು ದೇವರ ವಾಕ್ಯದ ನೋಡ್ತೇವೆ. ಹಲ್ಲೆಲೂಯಾ. ಅಬ್ರಹಾಮನ್ ನೋಡಿದಂತ ನಕ್ಷತ್ರಗಳು ನಾವು ಒಬ್ರಾಗಿರ್ಬೇಕು. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ನಾವು ಒಬ್ರಾಗಿರ್ಬೇಕು. ನಮ್ಮನ್ನು ನಕ್ಷತ್ರದಾಗೆ ಮಿಂಚುವಂತೆ, ನಕ್ಷತ್ರವಾಗಿರುವಂತೆ ದೇವರು ಮಾಡಿದ್ದಾರೆ. ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟವ್ರಿ ದೇವ್ರ ಮಕ್ಕಳಾಗುವ ಎಲ್ಲ ದೇವ್ರ ಮಕ್ಕಳಾಗುವುದಕ್ಕೆ ಒಂದೊಂದು ಅಬ್ರಹಾಮನ ಕಂಡಂತ ಒಂದೊಂದು ರೂಪ, ಅದ್ರಲ್ಲಿ ನಾವು ಅವನ ಸಂತತಿಯಾಗಿರ್ಬೋದು. ಹಲ್ಲೆಲೂಯಾ ಹೇಳ್ರಿ. ಆತನ ಸಂತತಿಯಾಗಿ ನಾವು ಪಾಪ ಮಾಡಿದ್ದರಿಂದ ಸ್ವಾಮಿ ಲೋಕಕ್ಕೆ ಬಂದು ಮತ್ತೆ ನಮ್ಮನ್ನು ಬಿಡಿಸಿ ನಕ್ಷತ್ರದ ಪವರನ್ನ ನಮಗೆ ಕೊಟ್ಟರು, ದೇವ್ರ ಮಕ್ಕಳಾಗುವಂತ ಅಧಿಕಾರವನ್ನ ನಮಗೆ ಕೊಟ್ಟರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಅಬ್ರಹಾಮನು ನೋಡಿದ ಒಂದೊಂದು ಸಂತತಿಯಾಗಿತ್ತು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅದೇ ಆದಿಕಾಂಡ 15ನೇ ಅಧ್ಯಾಯ 2ನೇ ವಾಕ್ಯ ಓದೋಣ. ಅದಕ್ಕೆ ಅಬ್ರಹಾಮನು ಅದಕ್ಕೆ ಅಬ್ರಹಾಮನು